ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ನಾನು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ ಟೈಮ್ ಆಗಲಿ 9:15 ಆತ್ರಿ. ಬೆಳಗ್ಗೆ ಜಲ್ದಿನ ಎದ್ದು ಸಾನಿಯಾಗ ರೆಡಿ ಮಾಡ್ತಾರೆ. ಮತ್ತು ಎಲ್ಲ ಸ್ನಾನ ಮಾಡಿ ಆಮೇಲೆ ತಲೆ ಬಚ್ಕೊಂಡು ದೇವ್ರನ್ನೆಲ್ಲ ದೀಪ ಹಚ್ಚಿ ಈಗ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ಯಾಳ್ರಿ. ಟ್ರೈನ್ ಹೊಂಟೈತೆ ನೋಡಿ. ಯಾವ್ದಾವ್ರಿ ಟ್ರೈನ್ ನೋಡಿದಾಗೆಲ್ಲ ನಮ್ಮ ಟೂರ್ ನೆನಪ ಬರ್ತೈತಿ. ಮತ್ತೆ ಹೋಗೋದು ಟೂರ್ ಮತ್ತೆ ಇಲ್ರಿಪ್ಪ ಉಳಿದನ್ನ ಎಲ್ಲ ಹಂಚಾಕತ್ತವ ನಮ್ಮ ಅಪ್ಪ ಎಲ್ಲರಿಗೂ ಇಷ್ಟ. ಕರ್ಚಿಕಾಯಿ ಆಮೇಲೆ ಶೇಂಗಾ ಚಟ್ನಿ ಅವಲಕ್ಕಿ ಎಲ್ಲ ತಗೊಂಡಿಲ್ಲ ವಿಡಿಯೋ ಒಳಗ ತಿಂದಿದ್ ನಾವು ಎಲ್ಲ ನಾವು ತಿನ್ನೋಣ ಬಿಡ ಅಂದ್ರೆ ಅಲ್ಲ ಮೊಬೈಲ್ ಚಾರ್ಜ್ ಕಡಿಮೆ ಆಗದ. ಅಲ್ಲಿ ನಾವು ನೋಡಿ 3 ಗಂಟೆಗೆ 6 ಗಂಟೆಗೆ ತಿನ್ನಕತ್ತಿದ್ವಿ. ಯಾವಾಗ ಇದಾಕತಿ ಏನ್ರಿ ಅಷ್ಟೆಲ್ಲ ಇಷ್ಟಪಟ್ಟು ಮಾಡ್ಕೊಂಡಿದ್ದೀರಿ ನೀವು. ತಿನ್ನೋದು ಒಂದ್ಸಲ ತೋರ್ಸೇ ಇಲ್ಲಲ್ರಿ ಚಕ್ಲಿ ಪಕ್ಲಿ ಅಂದ್ರ ನಮಗ ಆಗಿದ್ದಲ್ಲಿ ನಾವು ಭೋಜನ ಇದಾಗತ್ತ ತಿಂದು ಹೊಟ್ಟೆ ತುಂಬಿಸ್ಕೊಂಡಿದ್ ನಾವು. ಇದ್ದಿದ್ದಿಲ್ಲ ಅಂದ್ರೆ ನಮಗ ಇದನ್ನ ಆಗ್ತಿದ್ದಿಲ್ಲ. ಯಾಕಂದ್ರೆ ಅಲ್ಲಿ ಅಡಿಗೆಗೆ ನಮಗ್ ಸೆಟ್ ಆಗತ್ತಿಲ್ಲ. ಇವನ್ನ ರೂಮ್ನ್ಯಾಗ ನಾಷ್ಟಕ್ಕೆಲ್ಲ ಇವ ಆಗ್ಯಾವ ಮತ್ತೆ ನಮಗ. ಬೆಳಗ್ಗೆ ನಾಷ್ಟ ಎಲ್ಲ ಇವ ತಿಂದಿವಿ. ನೋಡಿ ಇಷ್ಟು ಹೋದಾರಿ ಅಷ್ಟೊಂದ ನೀವು ತೋರ್ಸಿಲ್ಲ ಅದಕ್ಕ ಅವರೆಲ್ಲ ಕೇಳತ್ತಾರ. ಎಲ್ಲ ಟೈಮ ಇಲ್ಲ ಕುತ್ಕೊಂಡ್ ತಿನ್ನಾಗ ಸುಮ್ಮನೆ ಕೈ ಹಿಡ್ಕೊಂಡ್ ಅಡ್ಡಾಡ್ಕೊಂತ ತಿಂದಿವಿ ನಾವು. ಎಲ್ಲ ಹತ್ರ ಪಾರ್ಕ್ನಾಗ ಎಲ್ಲ ಟೈಮ್ ಪಾಸ್ ಕೊಟ್ಟಿವು. ಅಲ್ಲ ಬಾಬಾ ಎಲ್ಲ ತಿಂದ್ವಿ. ಆಮೇಲೆಲ್ಲ ಊಟ ಮಾಡ್ತಾರೆ. ಇಷ್ಟ ಇವು ನೋಡಿ ಎಲ್ಲ ಹೋಳಿಗೆ ಹೋಳಿಗೆ ಹೊರಕ್ಕೆ ಹೋಳಿಗೆ ಚಕ್ಲಿ 3 kg ಹಿಟ್ಟಿನೊಳಗೆ ಇಷ್ಟು ಉಳ್ದೈತೆ. ಇಷ್ಟ ಉಳ್ದಿರೋದು ಏನಿಲ್ಲ, ಎಲ್ಲ ಖಾಲಿ. ಟ್ರಿಪ್ ಚಲೋ ಆಗ್ತೈತಿಲ್ಲ. ಮಸ್ತ್ ಆಗ್ತದಿಲ್ಲ ಸಣ್ಣ. ಹೆಂಗ್ ಹೋಗಿ ಬಂದ್ವಿ ಹೆಂಗಿಲ್ಲ ಗೊತ್ತಾಗ್ಲಿಲ್ಲ. 12-13 ದಿನ ನಾವು ಹೋಗಿದ್ದು 13 ದಿನ ಅಂತೆ. ಅದ್ರ ಟ್ರೈನ್ ಹೆಂಗ ಹುಬ್ಳಿ ಕಡೆ ಬರತ್ತ ನೋಡಿ. ಯಾಕೆ ಬಿಸಿಲು ಎಲ್ಲ ಬಿಸಿಲು ಮಳಿ ಚಳಿ ಎಲ್ಲ ನೋಡಿದ್ವಿ ಬಿಡ. ಎಲ್ಲ 13 ದಿನದಾಗ ಎಲ್ಲ ನೋಡಿದ್ವಿ. ನಾನಾ ತರ ನೀರು ನೀರಿನ ಬೆಲೆ ಎಷ್ಟು ಅನ್ನೋದು ಗೊತ್ತಾತ್ ನಮಗಲ್ಲಿ. ಎಲ್ಲಿ ಡೆಲ್ಲಿ ಒಳಗೆ ಎಲ್ಲ ಕಡೆ ಗೊತ್ತಾತ್ವ ನೀರಿನ ಬೆಲೆ ಏನು. ಸುಮ್ಮನೆ ದಾದಿ ಬಂದ್ಲು. बात करे सुस्ती आई पई ये साथ बात करी देख क्या हंसते देख बात कर ಏನು ರೆಸ್ಟ್ ಮುಗಿತ? ರೆಸ್ಟ್ ಮುಗಿತೈತಿ. ರೊಟ್ಟಿ ಹಂಚ್ಕೊಲಾಗತ್ತಾವ ತಗೊಂಡ್ ಹೋಗ್ಯಾಳ ಚಾಚಿ ನಾವು. ಹೋಲ್ ಬಿಡ, ರೊಟ್ಟಿ ಹೋಯ್ಲಿಲ್ಲ ಅಂದ್ರೆ ಏನ ಮಸ್ತ್ ಮಜಾ ಮಾಡಿದ್ವಿಲ್ಲ ಅಷ್ಟ ಸಾಕ. ಇಲ್ಲ ಮಜಾ ಮಾಡಿದ್ವಿ ಬಿಡ. ರೊಟ್ಟಿ ಅದು ರೊಟ್ಟಿ ಕಷ್ಟಪಟ್ಟು ಹಿಂಗ್ ಮಾಡಿ ಅದ್ ಹೆಂಗ್ ಗೊತ್ತನ ಐಡಿಯಾ? ಅಲ್ಲಿಂತ ನಾವು ಸುಸ್ತಾಗಿ ಬಂದಿರ್ತೀವಿ, ಮನ್ಯಾಗ ರೊಟ್ಟಿ ಮಾಡಕ್ ಆಗಂಗಿಲ್ಲ. ಅದಕ್ ಮಾಡಿಟ್ಟು ಹೋಗಿದ್ವಿ ನಾವು. ಅಲ್ಲೇನೇ ಬೆಕ್ಕ ತಿಂತೀವಿ ನಾವು. ಮನೆಗ್ ಬಂದ್ಮೇಲೆ ಯಾರು ಮಾಡ್ಕೊಡ್ಬೇಕವ? 1-2 ರೊಟ್ಟಿ ಮಾಡ್ಕೊಡ್ರ ಅಂದ್ರ ಅದಕ್ಕ ಮನೆ ಬಿಟ್ಟು ಹೋಗಿದ್ದ ನಾವು. ನಮ್ಮ ಅಕ್ಕ ಪ್ಲಾನ್ ಮಾಡಿ ಅದಿಲ್ಲಪ್ಪ. ಈ ನೋಡ್ ಆರಾಮ್ ಹಂಚ್ಕೊಂಡ್ ತಿನ್ರಿ. ಈಗ ಅದ ಹಿಂದಿತ್ತಲ್ಲ ಕಾಣಿಸ್ಲಿಲ್ಲ ಅದನ್ನ ಯಾರಿಗೂ. ಆದ್ರೂ ನಮಗ ಎಲ್ಲಿ ಯೂಸ್ ಹಾಕೋದ್ವಿ ಹೇಳ ನಸ್ರನ್ನ? ಅಜ್ಮೀರ್ ಒಳಗ ಅಷ್ಟ ಯೂಸ್ ಹಾಕಿದ್ವು ನಮಗ. ಅಲ್ಲೇ ನಾವೆಲ್ಲ ಅಡಿಗೆ ಮಾಡಿದ್ವಿ, ಚಿಕನ್ ಅದೆಲ್ಲ ಅಲ್ಲಿ ಯೂಸ್ ಹಾಕಿದ್ವು. ಅಲ್ಲಿ ಡೆಲ್ಲಾಗ ಅದೆಲ್ಲ ಎಲ್ಲಿ ಹೋಟೆಲ್ ಹೋಗಿದ್ವಿ, ಊಟ ಮಾಡ್ತಿದ್ವಿ ಬರ್ತಿದ್ವಿ. ಅಲ್ಲೆಲ್ಲಿ ರೊಟ್ಟಿ ತಗೊಂಡ್ ಕುಂದ್ರ ಯಾರು ನೆನೆಸ್ಲೇ ಇಲ್ಲ. ಚಪಾತಿ ಎಲ್ಲ ತಿಂದು ನೆನ್ಸಾಕ ಚಾನ್ಸ ಕೊಡ್ಲಿಲ್ಲ ಬಾಬಾ. ಎಲ್ಲಾ ಮಜಾ ಮಜಾ ತಿನ್ನಿಸಿ ಮಸ್ತ್ ಆತದಿಲ್ವಾ? ರೊಟ್ಟಿ ಹಂಚ್ಪಾಲ್ ಮಾಡಕ್ ಕುಂತ್ರ ಇರ ಯಾಕ್ರಿ ಮಾ रोटी रोटी पकाई क्या तो क्या हंसपाल कर रही? ಮಮ್ಮಿ ಇವತ್ತಂತೂ ಫುಲ್ ಕೆಲಸ ಅದ ನೋಡ್ ಮನ್ಯಾಗಂತೂ. ಕೆಲಸ ಎಲ್ಲ ಇವು ಟೂರ್ಗೆ ಹೋಗೋದು ಅರ್ಬಿ ಎಲ್ಲ ಹೋಗೋದು ಒಣಗಿಸಿ ಅವನ್ನೆಲ್ಲ ಸೇರಿ ಮಾಡೋ ಮಟ್ಟ ಅಂದ್ರೆ 7-11 ಆಕತ್ ಮತ್ತೆ. ಹೌದಿಲ್ಲ? ನಾನಂತೂ ನನ್ನ 2 ಬ್ಯಾಗು ರೆಡಿ ಮಾಡ್ಕೊಂಡೆ. ರೆಡಿ ಆದ? ಮತ್ತೆ ಈಗ ನೆಕ್ಸ್ಟ್ ಎಲ್ಲಿ ಹೋಗೋದ? ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗೋದು? ಈಗ ಎಲ್ಲಿ ಹೋಗೋದು ನೋಡಿ. ಈಗ ಸುಮ್ಮನೆ ಮನ್ಯಾಗ ಕುಂದ್ರದ ಸ್ಕೂಲ್ ಸ್ಟಾರ್ಟ್ ಆದ್ರೆ ಎಲ್ಲ ಸ್ಕೂಲ್ ಹೋಗೋ ಮತ್ತೀಗ ಇಷ್ಟ 10th ನಾನು ಬ್ಯಾಗ್ ಅಂತ ತರಕ್ ಹೋಗೋಣ ಮಮ್ಮಿ ಇವತ್ತು. ಹೋಗೋಣ. ನಾನಂತೂ ಅರ್ಬಿ ಪ್ಯಾಕ್ ಮಾಡ್ಕೊಂಡೆ. ನಾನು ಇದೊಂದಿಷ್ಟು ಮಾಡ್ಕೊಂಡು ಜಳಕ ಮಾಡಿ ಫಸ್ಟ್ ನಮಾಜ್ ಮಾಡ್ತೀನಿ, ಆಮೇಲೆ ಹೋಗೋಣ ಅಂತ ಮಾರ್ಕೆಟಿಗೆ. ಇವಾಗ ನೋಡ್ರಿಪ್ಪ ನಾವು ಎಲ್ಲಿ ಹೊಂತೀವಿ ಅಂತ ಹೇಳಿದ್ರೆ ಅಮ್ಮರ ಅಂಗಡಿ ಕಡೆ ಹೊಂತೀವ್ರಿ. ಅಲ್ಲಿ ಹೋಗಿ ಅಮ್ಮಗೆ ಮಾತಾಡ್ಸ್ಕೊಂಡು ಸ್ವಲ್ಪ ಮನೆ ಒಳಗೆಲ್ಲ ರೇಷನ್ ಖಾಲಿ ಆಗೈತ್ರಿ.
ಊರಿಗೆ ಹೋಗಿನ ಮುಂಚೆಗೆ ತೊಗೊಂಬಂದು ಇಡ್ಬೇಕಂತ ಮಾಡಿದ್ದಾರೆ. ಯಾಕಂದ್ರೆ ಮನೆ ಒಂದು ತಂಪು ಆಗ್ಬಿಡ್ತಲ್ರಿ, ಹಾಗಾಗಿ ಹಿಟ್ಟು ಏನೋ ಚಪಾತಿ ಹಿಟ್ಟು ಅದೆಲ್ಲ ತೊಗೊಂಬಂದಿರ್ತೀವಿ ಅಂದ್ರೆ ಮುಗಿಸ್ಬಂದು ಆಕತಿ. ಊರಿಗೆ ಹೋಗಿ ಬಂದಮೇಲೆ ತೊಗೊಂಬಂದ್ರಾತ ಎಲ್ಲ ರೇಷನ್ ಅಂತೇಳಿ ಈಗ ತೊಗೊಂಬರಕ್ಕೆ ಹೊಂಟಿವಿ ನೋಡ್ರಿಪ್ಪ. ಹೋಗಿ ರೇಷನ್ ತೊಗೊಂಡು ಬರೋಣ್ರಿ. ಆಮೇಲೆ ಇಲ್ಲಿ ದವಾಖಾನೆ ಕಡೆನ ಅದೇರಿ, ಯಾಕಂದ್ರೆ ಇಲ್ಲಿ ಚಾಚಾರ್ ಸ್ವಲ್ಪ ದವಾಖಾನೆಗೆ ಬಂದಿದ್ರಿ. ದವಾಖಾನೆಗೆ ತೋರಿಸ್ಕೊಂಡು ಹೋಗೋಣ್ರಿ. ಈ ಡಾಕ್ಟ್ರ್ ಅದಾರಂತೇನು ತಮ್ಮನ್ನ ಅದಾರಂತ? ಹಿಂದಿನ ಬಾಗಿಲೊಳಗೆ ಬಂದಿದ್ರ? ದವಾಖಾನೆ ಖುಲ್ಲಾ ಇಲ್ಲ, ದವಾಖಾನೆ ಖುಲ್ಲಾ ಇಲ್ಲ, ಬಟ್ ಡಾಕ್ಟರ್ ಬಂದಾರೆ ಅಲ್ಲಿ ಬಂದು ಪೇಷಂಟಿಗೆ ಚೆಕ್ ಮಾಡಾಕ. ಹೌದನ್ರಿ? ನೋಡ್ಪ ನಾವು ಅಮ್ಮರ ಅಂಗಡಿ ಬಂದಿರಿ, ಬಂದು ಮೀನಾ ತೊಗೊಂಡಿವ್ರಿ, ರೇಷನ್ ತೊಗೊಂಡಿವ್ರಿ. ಈಗ ಹೋಗಣ್ರಿ ಮನೆಗೆ. ಹೋಗಣ್ರಿ ಸತಿ? ಹಾಂ ನಡಿವ ನೋಡ್ರಿ. ಹಾಂ ಬರ್ತೀವಿ ತೋರಿಪ್ಪ. ಹೋಗಿ ಬರ್ತೀಗ. ಹಾಂ ಅಲ್ಲಿ ಫೋನ್ ಪೇ ಮಾಡಮ್ ಬರ್ರಿ ಬಾಬಾ. ಬಾಜು ಮನಿ ಆಂಟಿಯರ್ಗೆ ಜಿಂಗೆ. ಹೌದ್ರಿ ತೊಗೊಳತ್ತೀನಿ ನೆನಪು ಜಿಂಗಿ ನೋಡೋದ್ರಾಗ. ಯಾಕ ಹೊಂಟಿದ್ದೀನಿ ಹಂಗೆ. ತಮ್ಮಂದಿ ಅಲ್ಲ ಬಾ. ಇವಾಗ ನೋಡ್ರಿ ನಾವು ಮೀನಾ ತೊಗೊಂಬಂದಿದ್ವಲ್ರಿ. ಮೀನಾ ಅಂತ ಸ್ವಚ್ಛಾಗಿ ತೊಳೆದು ಎಲ್ಲದಕ್ಕೆ ಮಸಾಲೆ ಹಚ್ಚಿಟ್ಟಿದ್ದೆ ರೀ. ಈಗ ಫ್ರೈ ಮಾಡೋಣ್ರಿ. ಫ್ರೈ ಮಾಡಕ್ಕೆ ನೋಡ್ರಿ ಇಲ್ಲಿ ಇವತ್ತು ರವೆ ತೊಗೊಂಡಿನ್ರಿ, ಬಾಂಬೆ ರವೆ. ಯಾಕಂದ್ರೆ ಜೋಳದ ಹಿಟ್ಟು ಹಾಕ್ಸಿದ್ದಿಲ್ರಿ ನಾವು, ಜೋಳದ ಹಿಟ್ಟು ಖಾಲಿ ಆಗೈತ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಜಾಸ್ತಿ ಜೋಳದ ಹಿಟ್ಟು ಹಚ್ಚೆ ನಾವು ಕರಿಯೋದು. ಇವತ್ತು ನಾ ರವೆ ಹಚ್ಚಿ ಕರೆ ಹಾಕ್ತೇನೆ ರೀ. ನೋಡೋಣ್ರಿ ಹೆಂಗೆ ಅಕ್ಕವ ಅಂತೇಳಿ. ತವನ ಏನು ವಾಸನೆ ಬರತ್ತೈತಿ? ಮಸ್ತ್ ಮೀನಿದ ವಾಸನೆ ಬರಾಕುಂತೈತಿ. ಮಸ್ತ್ ಮೀನ ಫ್ರೈ ಮಾಡಿದ್ದೆ. ಊಟ ಮಾಡೋಣ್ರಿ ಮಮ್ಮಿ. ಒಂದು ಗುಡ್ ನ್ಯೂಸ್. ಏನು? ಈ ಮೊಹರಮ್ಮಿಗೆ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿ 4 ವರ್ಷ ಆಕೈತಿ. ಹೌದನಾ? ಮತ್ತೆ ನಾಳೆ ಏನೇನು ಕಾರ್ಯಕ್ರಮ ಅದಾವ ಅಂತ ಹೇಳಿ ಏನ್ ಪಾಪ ಈಗ? ಸೀಕ್ರೆಟ್ ಸೀಕ್ರೆಟ್ ಏನ್ರಿ? ತಳ ಕುತ್ಕೊಂಡು ಟೈಮ್ ಮುಗಿದ ಗೊತ್ತಾಗಿಲ್ಲಲ್ಲ. 11 ಗಂಟೆ ಆಗಂತಾಗ್ಲೇ ಮಾತೊಳಗ 11 ಆಕೈತಿ, 12 ಆಕೈತಿ, 1 ಆಕೈತಿ. ಬರ್ರಿ ಊಟ ಮಾಡೋಣ್ರಿ. ಏನ್ ನಿಂದೆ ಚಾ ಕುಡಿಯೋ ಸ್ಟೈಲ್? ಹೇಳ್ರಿ ಅವಲಕ್ಕಿ ತಿನ್ನತ್ತೀನಿ ನಾನು. ಅಲ್ಲ ಇಲ್ಲಿ ಚಾ ಇಟ್ಟಿಲ್ಲ ಮುಂದೆ, ಅದು ಮಂದಿನ ಕಪ್ ಒಳಗೆ. ರಾಜಸ್ಥಾನಿ ಸ್ಟೈಲ್ ರೀ. ಎಲ್ಲಿ ಕಪ್ ಅವು? ಐದಾತ ಸಿಲ್ವರ್ ಸರ್ಪಿಗೆ ಹೋಗಿ ಬಂದಾಗ ರಾತ್ರಿ ಕುಡಿದ್ರಿ ಟೀ ಅದೆಲ್ಲ ಅಲ್ಲಿವ್ರಿ ಕಪ್. ಅಲ್ಲಿದ್ದ ನೋಡ್ರಿ ಕರೆಕ್ಟ್ ಇದ್ದು. ಇಲ್ಲಿ ಬಂದಾಗ ಎಲ್ಲ ಡೊಂಕ ಡಸ್ಕ ಆಗ್ಯಾವಲ್ಲ ಅವು. ಆಕ್ಚುಲಿ ಅವ್ರು ಇದನ್ನ ಕಂಟಿನ್ಯೂಸ್ ಮಾಡಂಗಿಲ್ಲ. ಒಂದ್ಸಲ ಚಾ ಕುಡಿದ್ರಪ್ಪ ಅಂತ ಹೇಳಿದ್ರೆ ಹೋಗದ್ ಬಿಡ್ತಾರ್ರಿ ಅವ್ರ. ನಾವ್ ಅಲ್ಲಿಂತ್ರ ನಮ್ ಚಾ ಕುಡ್ಕಪ್ಪ ನಾವೇ ಹೋಗಿಬೇಕು, ರೊಕ್ಕ ವೇಸ್ಟ್ ಮಾಡ್ಬಾರ್ದು ಅಂತೇಳಿ ತಗೊಂಬಂದಿವಿ. ಈಗ ಇಲ್ಲಿ ಕಂಟಿನ್ಯೂ ಮಾಡನ್ರಿ ಚಾ ಕುಡಿಯಕ. ಆದ್ರೆ ಏನಾನ್ರಿ ನೀವು ಇದ್ರೊಳಗೆ ಚಾ ಭಾಳ ಟೇಸ್ಟ್ ಆಗತ್ ನೋಡ್ರಿ ಕುಡಿಯತ್ತಿದ್ರೆ. ಮಂದಿನ ಕಪ್ಪಿಂದ ಮಾತಾ ಬೇರೆ ಆದ. ಅಲ್ಲಿದ ಫೀಲ್ ಬರ್ತೈತ್ರಿ ನಮಗ್ ಅಲ್ಲಿ ಚಾ ಕುಡ್ದಿದ್ದು. ನೋಡ್ರಿಪ್ಪ ಮಳೆ ಚಾಲು ಆತಪ್ಪ ಅಂದ್ರೆ ಅಲ್ಲಿ ಪೈಪ್ ಹೊಡಿತೆ, ಇಲ್ಲಿ ಪೈಪ್ ಹೊಡಿತೆ ಅಂತೇಳಿ ಪ್ರಾಬ್ಲಮ್ ರೀ. ಈಗ ಆ ಪ್ರಾಬ್ಲಮ್ ನಿಂತ್ರ ನಮ್ಮ ಮನೆ ನೀರು ಖಾಲಿನ ಆಗ್ಯಾವು. ಯಾಕಂದ್ರೆ ನಳನ ಬಂದಿದ್ದಿಲ್ಲ. ಇಲ್ಲಿ ನೋಡ್ರಿ ಈಗ ಟಾಕಿ ತರಿಸ್ಯಾರಿ, ನೀರಿನ ಟಾಕಿ. ಅಲ್ಲಿಂದ್ರೆ ಈಗ ಟಾಕಿ ಬಿಡ್ಸ್ಯಾರಿ ನೀರು. ಕುಡಿಯೋ ನೀರೇನ? ಕುಡಿಯೋ ನೀರ ಒಂದು ಟಾಕಿ ಅದ. ಇಲ್ಲಪ್ಪ ಅದಾವ ನಮಗೆ ಕುಡಿಯೋ ನೀರು. ಕುಡಿಯೋ ಅದ ನೀರು. हमारे एरिया में पानी नहीं आया, सबको पानी मंगा दियो मैं। एरिया के कारपोरेटर बोलते हैं। ಅಮ್ಮ ಶಾಲೆಗೆ ಹೋಗಿ ಬಂದಿರಪ್ಪ. ತಮ್ಮನ ಟೀಚರ್ ಆದ್ ನೋಡ್ರಿ. ಚಲೋ ಆತ್ ಬಿಡವ. ಮತ್ತೆ ಈ ಶಾಲೆಗೆ ಒಲ್ಲೆ ಒಲ್ಲೆ ಅಂದ್ರಿ ಏಕೆ? ದೂರ ಆಕತ್ ಬಿಡ್ದೆ, ಒಬ್ಬಾಕೆ ಬರ್ಬೇಕಲ್ಲ, ಅದಕ್ಕೆ ಒಲ್ಲೆ ಅನ್ನಕತ್ತೈತಿ. ಅದ ಇಲ್ಲಿಗೆ ಸಾಲಿ ತಪ್ಸಂಗಿಲ್ಲ ಅಕ್ಕಿ. ಅದಕ್ಕೆ ಅವ್ರ ಪುಪ್ಪು ಅವ್ರಪ್ಪ ನಾವೆಲ್ಲಾರು ಹೋಗಿ ಗಾಯತ್ರಿ ಶಾಲೆ ಮೇಡಮ್ ಹೋಗಿ ಭೇಟಿ ಆದ್ರಿ. ಆಮೇಲೆ ಇಲ್ಲ ಹತ್ತಿಸ್ಕೊಂತಿತ್ತವ್ರ ನಾವೆಲ್ಲ ತಮ್ಮನಾಗ ಓದಿಸ್ತೀವಿ ಅಂತಂದ್ ಹೇಳಿದ್ರಿ. ಅವ್ರ ಒಂದು ಚೀಟಿ ಕೊಟ್ರು. ಮತ್ತೆ ಇಲ್ಲಿ ತಮ್ಮ ಶಾಲೆ ಕೊಟ್ಟಿವ್ರಿ. TC ಅವ್ರು ಕಳಿಸ್ತಾರಂತ್ರಿ. ನಾನಿತ್ರ ಕಳಿಸ್ತೀನಿ ಗಾಯತ್ರಿ ಶಾಲೆ. ಕಳಿಸ್ಕೊಡವ ಹೋಗ್ಕಾಳಕ್ಕಿ. ಫಾತ್ಮಾ ಸಿದ್ದಪ್ಪನ ಹೆಸರು ತಗೊಂಡ್ ಕಳಿಸ್ಕೊಡು. ಫಸ್ಟ್ ಕ್ಲಾಸ್ ಓದ್ತಾಳಕ್ಕಿ. ಇಲ್ಲಾಂದ್ರೆ ಶಾಲೆದ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟತ್ರಿ. ಹೌದು, ಈಗ್ಲಿ ಹೋಗ್ಕಾಳಕ್ಕಿ. ತಪ್ಸಂಗಿಲ್ಲ ಸಾಲಿಗೆ. ಹೊಕ್ಕಿಲ್ಲ ಹೇಳ ದಾದಿ ಮಗ. ಹೋಗ್ಕಾಳ ಹೋಗಿಲ್ಮ. ತಪ್ಪಿಸ್ಬೇಡ, ಒಂದಿನ ತಪ್ಪಿಸ್ಬೇಡ. ಸಾಲಿಗೆ ಹೋಗ ಅಮ್ಮ. ಅಂದ್ರೆ ಸಿದ್ದಪ್ಪನ ಹೆಸರು ತಗೊಂಡ್ ಹೋಗಿ ನೀನು. ನಿನಗೆ ಎಲ್ಲ ಬರ್ಯಾಕ್ ಬರ್ತತಿ. ಆಕೆ ಹೇಳಿದ್ ಬಿಡ್ರಿ ಪಾಪ ಮೇಡಮ್. ಆಕೆ ಬರ್ಲಿಲ್ಲ ಅಂದ್ರ ನಾ ಆಕೆ ಕಲಿಸ್ತೀನಿ ಎಲ್ಲ. ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಆಕೆ ಒಟ್ಟು ಶಾಲೆ ಬಂದ್ರ ಸಾಕಂದಾಡ್ರಿ. ಅಲ್ಲೇ ಸಮೀಪ ಆಕತ್ರಿ. ನೋಡ್ರಿ ನಾವು ಅಮ್ಮಗ ಭೇಟಿಯಾಗಿ ಈಗ ಮನೆಗೆ ಹೊಂಟಿದ್ರಿ. ನಾವು ಮನೆಗೆ ಹೋಗೋ ಗ್ಯಾಪ್ ಒಳಗ ಬೇಕ್ರಿ ಐತಿಲ್ಲ, ಒಂದು ಬೇಕ್ರಿ ಒಳಗ ಚಾಕೋಬಾರ್ ಐಸ್ ಕ್ರೀಮ್ ತೊಗೊಂಡು ತಿಂತಾಡಿ ಅಂತ ಹೇಳಿದ್ರು. ನಮ್ಮ ಮನೆಯವ್ರು ತಿನ್ಕೊಂತ ಹೋಗಕ್ ಬರ್ತೈತೆ ಅಂತೇಳಿ.
ನೋಡಿ ಫ್ರೆಂಡ್ಸ್, ಈಗ ನಾವು ಅಲ್ಲಿ ಚಿಕ್ಕಮಠ ಶಾಲೆಗೆ ಹೋಗಿ ಅಲ್ಲೆಲ್ಲ ಟಿ ಸಿ ಕೊಟ್ಟು ಮತ್ತೆ ಇಲ್ಲಿ ಬಂದಿರು ನಾವು ಗಾಯತ್ರಿ ಸ್ಕೂಲಿಗೆ. ಬೆಳಗ್ಗೆ ಇದ್ರಿಪ್ಪ, ಈಗ ಟೈಮ್ 1 ಗಂಟೆಗೆ ಐತಿ. ಎಲ್ಲ ಗೇಟಕ್ಕೆ ಕದ ಹಾಕ್ಯಾರ್ರಿ, ಆಮೇಲೆ ಆಫೀಸ್ ರೂಮ್ ಕದ ಹಾಕ್ಯಾರ. ತಮ್ಮನ್ನ ಏನಿದೆ ಎಲ್ಲ ಕದ ಹಾಕಿಬಿಟ್ಟಾರಲ್ಲ. ಇವತ್ತು ಮಂಡೇ ಅಲ್ಲ, ಹುಡುಗರು ಬಂದಿರಂಗಿಲ್ಲ. ನಾಳಿಂದ ಪ್ರಾಪರ್ ಆಗಿ ಚಾಲೂ ಆಕ ಸ್ಕೂಲಿಗೆ. ಏನಂತಾನೆ ಮೇಡಮ್ ಒಂದು ನಂಬರ್ ಐತಿ, ಬಾ ಅಲ್ಲೇ ಫೋನ್ ಹಚ್ಚಿ ಹೇಳಕ್ಕೆ ಬರ್ತದೆ ಮನೆಗೆ ಹೋಗಿ. ಅಲ್ಲಿ ಅಡ್ಮಿಷನ್ ಮಾಡಿಸಿ ಬಂದಿರಪ್ಪ, ಅವ್ರ ಟಿ ಸಿ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರಂತೆ. ಈಗ ನಾಳಿಂತ್ರ ಶಾಲೆ ಬರ್ತಾವ ಬಿಡ್ರಿ ಅಂತ ಹೇಳಿದ್ರ. ಅವ್ರ ಪಾಠ ಫೋನ್ದಾಗ ಹೇಳ್ತಾರನ? ಕೇಳ್ಬೇಕು ಅದನ್ನ, ಸಾಲಿ ಬರ್ಬೇಕಲ್ಲ, ಕೇಳ್ಬೇಕು. ತಮ್ಮನ್ನ ಸಾಲಿಗೆ ಬರಬೇಕ ನೀ. ಓಯ್ ನೋಡಿಲ್ಲ, ಮನೆ ಕಾಣ್ತೈತಿ. ಹಾಂ, ಅಲ್ಲೇ ಐತಿ. ಹೌದು, ಅವತ್ತು ನಾವು ಟ್ರೈನ್ನಾಗ ಬರಬೇಕಾದ್ರೆ ನಾನು ಭಾಳ ಟ್ರೈ ಮಾಡಿದೆ ನಮ್ಮ ಮನೆ ತೊಗೊಳಕ್ಕೆ. ಟ್ರೈನ್ನಾಗ ತೊಗೊಂಡೆ, ಅವತ್ತೇನು ಸಿಗಲಿಲ್ಲ. ಇವತ್ತು ಸಿಕ್ತು ನೋಡಿ. ಹಾಂ, ಅಲ್ಲೇ ನೋಡ್ರಿ ನಮ್ಮ ಮನೆ. ಹೆಂಗದ ತೆಳ್ಳನ ರೊಟ್ಟಿ, ಸೂಪರ್. ಜೋಳದ ರೊಟ್ಟಿ ಕರಿ ಒಂದು ಪ್ಯಾಕೆಟ್ನಾಗ ಎಷ್ಟು ಅದಾವ ಗೊತ್ತಿಲ್ಲ. 10 ಏನು 15? 10. ಏನೇನು ತೊಗೊಳೋದು ಈಗ? ರೊಟ್ಟಿ ತೊಗೊಂಡ್ರಿ, ಎಣ್ಣೆ ತೊಗೊಂಡ್ರಿ, ಒಂದು ಚಾಪುಡಿ ಅಣ್ಣ ಚಾಪುಡಿ ಪ್ಯಾಕೆಟ್. ಇವೇನಂತ ಅನ್ನ ತಮ್ಮ ಅಂತೇನೆ ಅವು? ತಮ್ಮ ಅಂತ್ರಿ, ರುಚಿಗೋಡ ಅಣ್ಣ ಅಂತ್ರಿ. ಆಮ್ಯಾಗ ಇದು ತೊಗೊಳೋದು ನೋಡಿ, ಕಟೋರಿ. ಇವ್ರಿ ಹಾಂ, ಊಟದಾಗ ಭಾರಿ ಹಾಕಾವ ಅವು. ಮತ್ತು ನೀವು ಪಲಾವ್ ಮಾಡಂಗಿಲ್ಲ ಅಂತ ಹೇಳಿದಿಲ್ಲ ಇವತ್ತು. ಬೆಳಿಗ್ಗೆ ಮಾಡಕ್ಕೆ ಪಲಾವ್ ಮಾಡಿದ್ರೆ ಕಟೋರಿ ಬೇಡ. ಪಲಾವ್ ಮಾಡಿದ್ರೆ ಕಟೋರಿ ಬೇಕು ಊಟ ಮಾಡೋಕ್ಕೆ, ಆದರೆ ಈ ಕಟೋರಿ ಅಲ್ಲ. ಬೆಳಿಗ್ಗೆ ನೋಡ್ರಿ, ತಾಸ್ನಗರ ಒಳಗೆ ಅಂಗಡಿ ಭಾಳ ಅದಾವು. ಅಂಗಡಿಗೆ ಬಂದ್ವಿ, ನಮಗೇನು ಬೇಕಲ್ಲ ಸ್ವಲ್ಪ ತೊಗೊಂಡ್ವಿ, ಮತ್ತು ಮನೆಗೆ ಹೊಂಟಿವಿ. ಈಗ ಮನ್ಯಾಗ ಏನ್ರಿಪ್ಪ ಅಂದ್ರೆ ಅನ್ನ ಐತಿಯಲ್ಲ ನೀವು? ಅನ್ನ ಐತಿ, ಸಾರೂ ಐತಿ. ಅಯ್ಯೋ ರೀ, ನೀವು ಹೇಳಿದ ಮರ್ತು ಬಂದ್ವಲ್ರಿ. ಏನು ಅವು ಬುಟ್ಟ ಅಲ್ಲ, ಕಟೋರಿ. ಕೊಟ್ಟವ್ರಿ. ಹೋಗ್ಲಿ ಬಾ. ಇರ್ಬಾ ತೊಂಬರೋಣ. ಇಲ್ಲಿ ನೋಡ್ರಿ, ಇವಾಗ ಟೈಮ್ ಆಗಲಿ 10 ಗಂಟೆ ಆಗಕ್ಕೆ ಬಂತ್ರಿ. ಇಲ್ಲಿ ತಮ್ಮನ ರೆಡಿ ಆದ್ಲರಿಪ್ಪ ಸ್ಕೂಲಿಗೆ. ಆಮೇಲೆ ಸಾನೆ ಅಂತೂ 9ಕ್ಕೆ ಹೋಗ್ಕಳ್ರಿ. ಆಕಿಗೆಲ್ಲ ನಿನ್ನೆ ಬುಕ್ ಕೊಟ್ಟಾರೆ. ನಿಮಗೆ ಯಾವಾಗ ಕೊಡ್ತಾರ ಕೇಳೋಣ ಮೇಡಮ್ಗೆ. ಹಾಂ, ಕೇಳಿ ಇಸ್ಕೊಂಬರಕ್ಕೆ ಬರ್ತೈತಿ. ಈಗ ತಮ್ಮನ ನೋಡ್ರಿ, ಈಗ ಗಾಯತ್ರಿ ಸ್ಕೂಲಿಗೆ ಹೊಂಟಿ. ಈಗಲೇ 2-3 ದಿನ ಆತ್ರಿ. ಈಗ ನೋಡಿ, ಚಲೋ ಐತಲ್ಲ ಸ್ಕೂಲ್? ಮಸ್ತ್ ಐತಿ ಮಮ್ಮಿ. ಹೀರ ನೀ ಯಾವ ಹೋಗಿ ಶಾಲೆಗೆ? ಹಾಂ, ಪಾಪು ಹಾಂ ಓದ್ಲಿಕ್ಕೆ ಜಾತಿ? ಹಾಂ, ಸಿಕ್ಕುವ ಇವು ಅಷ್ಟದವ. ಇಲ್ಲಿ ನೋಡ್ರಿಪ್ಪ, ಈಗ ನಾವು ಎಲ್ಲಿ ಬಂದಿದ್ವಿ ಅಂತ ಹೇಳಿದ್ರೆ ಸಾಯಿನಗರ ದಾಟಿ ಇಲ್ಲಿ ಕಾಕರ್ ಸಾರ್ ಅಂತಾರ ಅದಾರಿ. ಅವರು ಎಲ್ಲ ಮಕ್ಕಳು ಬುಕ್ಕು ಆಮೇಲೆ ಪೆನ್ ಎಲ್ಲಾನು ಇಲ್ಲಿ ಮನ್ಯಾಗ ಮಾರಕತ್ತಾರಲ್ಲ. ಅಂದ್ರೆ ಹೆಂಗೆ ಕೊಡ್ತಾರೆ ಇವರು? ಹಾಂ, ಒಟ್ಟು 1 ರೂಪಾಯಿನೂ ಇದನ್ನು ತೊಗೊಳಂಗಿಲ್ಲ ರೀ. ಬುಕ್ಕಿನ ರೇಟ್ ಹೆಂಗಿರ್ತಾವೆ ನೋಡ್ರಿ, ಹಂಗೆ ಕೊಡ್ತಾರೆ ಹುಡುಗರಿಗೆಲ್ಲ ರೀ. ಸೊ ಹಂಗಾಗಿ ಈಗ ನಾವು ತೊಗೊಂಡು ಹೊಂಟೀವಿ ನೋಡ್ರಿಪ್ಪ. ಸಾನಿಯಾಗ ಬುಕ್ ಹೇಳಿದ್ರಂತ್ರಿ ಇವತ್ತು. ನಿನ್ನಕ್ಕಿಗೆ ಬುಕ್ ಕೊಟ್ಟಿದ್ರೆ, ಟೆಕ್ಸ್ಟ್ ಬುಕ್. ಈಗ ನಾವು ನೋಟ್ಸ್ ಪುಸ್ತಕನ ತೊಗೊಂಡು ಹೊಂಟೀವಿ ರೀ, ನೋಟ್ ಬುಕ್. ಆಮೇಲೆ ನಮ್ಮ ಸಾನಿಯಾಗಿನ್ನ ನಮ್ಮ ತಮ್ಮನಾಗಿನ್ನ ಕೊಟ್ಟಿಲ್ಲ ರೀ ಬುಕ್, ಟೆಕ್ಸ್ಟ್ ಬುಕ್. ಆಕೆ ಕೊಟ್ಟ ಮೇಲೆ ಮತ್ತೆ ಇಲ್ಲೇ ಬಂದು ತೊಗೊಂಡು ಹೋಗೋಣ ಆಕೆಗೂ. ಹೌದಾ? ನಿಂದಿನ ಅಡ್ಮಿಷನ್ ಮುಂದಿನ ವಾರ ಬರ್ತೈತೆ ಅಂತಾಗ ಶಾಲೆಗೆ. ಅಡ್ಮಿಷನ್ ಬಂದಮೇಲೆ ಹೋಗಿ ನಾ ಇನ್ನೂ ಫೀ ತುಂಬಿ ಅಡ್ಮಿಷನ್ ಮಾಡಿಸಿದ್ಮೇಲೆ ನಿನಗೆ ಇದು ಕೊಡ್ತಾರೆ. ಈಗ ಹಂಗೆ ಸುಮ್ಮನೆ ಸ್ಕೂಲ್ ಒಳಗೆ ಕುಂದಿಸ್ಕೊಳಗತ್ತಾರ ಅವ್ರು. ಹಿಂಗೆ ಹೋಗಂಬ, ಈಗ ಬಂದ್ವಲ್ಲ ಹಂಗೆ ಹಿಂಗೆ ಹೋಗೋಣ. ಹಿಂಗಲ್ಲ ನಾವು ಬಂದಿದ್ದೀಗ, ಲೇಟ್ ಆಗತ್ತವ ಮತ್ತೆ. ಇಲ್ಲಿ ನೋಡ್ರಿಪ್ಪ, ಈಗ ನಾವು ಬುಕ್ ತೊಗೊಂಡಿವ್ರಿ. ಆಮೇಲೆ ಬರ್ತಾ ಸ್ವಲ್ಪ ಅಂಗಡಿಯಾಗ ಇದನ್ನು ತೊಗೊಂಬಂದಿವ್ರಿ. ಯಾಕೆ ಹಸಿಟ್ಟಲ್ಲಿ ಬೇಳೆ ಹಿಟ್ಟು, ಆಮೇಲೆ ಅರ್ಬಿಗೆ ಹಚ್ಚ ಸಬ್ಕಾರ ನಾವು ತೊಗೊಂಡು ಈಗ ಮನೆಗೆ ಹೊಂಟಿವಿ ನೋಡ್ರಿ. ನಾವು ಎಷ್ಟು ದೂರ ಆಕತ್ವ ನಮ್ಮ ಮನೇಲಿಂತ್ರ ಅಲ್ಲಿ ಮಟ್ಟ ಹೋಗಿ ಬುಕ್ ತೊಗೊಂಡು ಬರೋ ಮಟ್ಟ ಅಂದ್ರಲ್ಲ ಸನೇ. ಇಲ್ಲಿ ಯಾವ ಅಂತ ಹಾಂ ಹಾಂ ಸಣ್ಣದೈತಲ್ಲ ಅದು. ತೊಗೊಂಡು ಬರೋ ಮಟ ಅಂದ್ರೆ ರಗಡ ಆತ. ಹಿಂಗೆ ಹೋಗಿ ಹಿಂಗೆ ಬಂದು ಕುಲಕರ್ಣಿ ಅವ್ರ ದವಾಖಾನೆ ಮುಂದೆ ಹಾಸಿ ಇಲ್ಲಿ ತತ್ತಿ ಅಂಗಡಿಗೆ ಬಂದು ಅವನ್ನ ತೊಗೊಂಡು ಮತ್ತೆ ಇಲ್ಲಿ ಮನೆಗೆ ಹೊಂಟಿವಿ ನೋಡ್ರಿ ನಾವೀಗ. ಇಲ್ಲಿ ಯಾವ ಹಿಂಗೆ ಹೋಲ್ಸೇಲ್ ಅಂಗಡಿನ ಇಲ್ವ ಬುಕ್ಕಿನ ಅದಿಲ್ಲ.
ಎಲ್ಲ ಕುಂತಾರಲ್ಲ ಅಲ್ಲೇ ಇಲ್ಲೇ ಇದ್ವು ಅಂದ್ರೆ ಅಂಗಡಿ ಅಂತ ಚಲೋ ಆಕತ್ರಿ. ನಾವು ಏನೋ ತೊಗೊಂಬರಕ್ಕೆ ಹೋದ್ರು ಸಾಯಿನಗರಕ್ಕೆ ಹೋಗ್ಬೇಕ್ರಿ. ಇಲ್ಲ ಸ್ವಲ್ಪ ಏನೋ ರೇಷನ್ ಬೇಕಪ್ಪ ಸಡನ್ಲಿ ಅಂತ ಹೇಳಿದ್ರೆ ಇಲ್ಲಿ ತತ್ತಿ ಅಂಗಡಿಗೆ ಬರ್ಬೇಕು. ಇಲ್ಲ ಅಂದ್ರೆ ಅಲ್ಲಿ ತಳಗೆ ಹೋಗ್ಬೇಕ್ರಿ. ಅಂದ್ರೆ ಸ್ವಲ್ಪ ರೇಟ್ ಕಡಿಮೆ ಇರ್ತೈತೆ ರೀ. ಇಲ್ಲೆಲ್ಲ ತೊಗೊಂಡ್ವಿ ಅಂದ್ರೆ 1.5 ದುಪ್ಪಟ್ಟು ಹೇಳ್ತಾರೆ ರೀ. ಈಗ ನೋಡ್ರಿ ಟೈಮ್ 9 ಗಂಟೆ ಆತ್ರಿ. ತಳಗಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮ್ಯಾಲೆ ಬರೋದ್ರೊಳಗೆ ಅಂದ್ರೆ ನೋಡ್ರಿ ಕರೆಕ್ಟ್ 9 ಗಂಟೆ ಆಯ್ತು ರೀ. ಓಯ್ ಊಟ ಮಾಡೋಣ ಬರ್ರಿ. ಮ್ಯಾಚ್ ಅದು ಐತಿ. ಅಯ್ಯೋ ನೀವು ಇದನ್ನ ಏನದ ಫೋನ್ ಒಂದು ಆತ್ರ ನೀವು ಕಾಕ ಆಡ್ಲಿಲ್ಲ. ಕಾಕ ಇವತ್ತೆ ಕಾಕ ಆಡ್ಲಿಲ್ಲ. ಆಡ್ಲಿಲ್ಲ ವಿರಾಟ್ ಕೊಹ್ಲಿ ಕಾಕ ಚಂದ ಆಡ್ಲಿಲ್ಲ. ಈಗ ನೀವು ಮ್ಯಾಚ್ ಬಿಡ ಉಣಂಗಿಲ್ಲನ? ಅದೇ 70 ನೋಡಿದ್ರೆ ನೆನೆಸ್ಬಿಡ್ತಾರೆ ಅಂತ ಹೇಳಿ ಊಟ ಮಾಡ್ಕೊಂತ ನೋಡ್ಬೋದಲ್ಲ, ಹೌದಿಲ್ಲ ರಮ್ಮ? ಈಗ ಸೋಲ್ತಾನೆ 16 ಓವರ್ ಆಗ್ಯಾವು. 162 ನೋಡಿದಾರ 5 ಗಂಟೆಗೆ. ಮಮ್ಮಿ ಅಜ್ಬೀರಿಗೆ ಹೋಗಿ ಬಂದಿದ್ದು ತಬ್ರಕ್ ಮತ್ತೆ ಆಗ್ತಾಗಿದ್ ಹೊರಗ. ನಾಳೆ ಚಾಚಾ ಬರ ಹತ್ತಾರ ಬೆಳಗ್ಗೆ. ಅದಕ್ಕೆ ಅವ್ರಿಗಂತ ತೊಗೊಂಬಂದಿಟ್ಟಿದ್ದು ತಬ್ರಕ್ ಅದಕ್ಕೆ ಹಾಕಿ ಇಡಾಕತ್ತೇನೆ. ಯಾಕಂದ್ರೆ ಬೆಳಿಗ್ಗೆ ಜಲ್ದಿನ ಬಂದು ಹೊಂಟಾರ ಅವ್ರು. ಇಲ್ಲೇನೋ ಸ್ವಲ್ಪ ಕೆಲಸ ಇತ್ತಂತ ಹುಬ್ಳಿ ಒಳಗ, ಅದನ್ನ ಮುಗಿಸ್ಕೊಂಡ್ ಇಲ್ಲಿ ಮನೆಗೆ ಬರ ಹತ್ತಾರ. ನಾನ ಬಂದ ಮತ್ತೆ ಯಾವಾಗ ನಾವು ಬರ್ತೀವಿ ತಗೋವ ಚಾಚಿ ಅಂತ ಕರ್ಕೊಂಡ್ರ ಯಾವಾಗ ಅಲ್ಪ ನಾ ಎಲ್ಲ ತಬ್ರಕ್ ತೆಗೆದಿಟ್ಟಿನಿ, ಹೆಂಗಿದ್ರು ಬರಾಕತ್ತಿ ಬಂದ್ ತಬ್ರಕ್ ಅಂತ ತಗೊಂಡ್ ಹೋಗು. ಚಾಚಾ ಅಷ್ಟ ಬರ್ತಾರಂತೇನ? ಬೆಳಗಂದ್ರಾಗ ಬಂದ್ ಜಲ್ದಿನ ಹೊಂಟಾರ ಮತ್ತ ಅವ್ರು. ಚಾಚಾ ಒಬ್ರ ಅವ್ರು ಯಾರೇ ಬರತ್ತಾರ ಗೊತ್ತಿಲ್ಲ. ಅದೇನೋ ಮಾಲ್ ಏನೋ ತೊಗೊಳಕ್ ಬರತ್ತಾರ ಅವ್ರ ಹುಬ್ಳಿಗೆ. ಅವ್ರ ಮನಿಗ್ ಬಂದು ಹೋಗ್ತಾರಂತೆ ಚಾಚಾ ತಗೊಂಡ್. ಅದಕ್ಕೆ ಹಾಕಿಡಾಕತ್ತೀನಿ. ಮಮ್ಮಿ ಈಗ ಏನ್ ಮಾಡತ್ತಿ? ನಾಷ್ಟ ಮಾಡತ್ತೀನಿ ತಡಿವ. ಅದೇನ ಅವಲಕ್ಕಿ ಮಾಡಾಕತ್ತೀನಿ. ಇಷ್ಟ ಜಲ್ದಿ ಹಾಕಿ ಇವತ್ತು ಚಾಚಾ ಬಂದ್ರು ನೋಡ. ನಾವೇನೋ ಹೋಗ್ಕೊಂಡಿದ್ವಿ 8 ಗಂಟೆಗೆ ಅಂದ್ರೆ ಬಂದ್ರು ಅವ್ರು. ಮತ್ತೆ ಈಗ ಅಲ್ಲೇ ಹೊಕ್ಕಿನೋ ಕೇಳತ್ತಾರ. ಸ್ವಲ್ಪ ಅವಲಕ್ಕಿ ಏನಾರು ಮಾಡ್ತೀನಿ ತಿಂದ ಚಾ ಕೊಡು ಹೋಗ್ತಾರ. ಉಳ್ಕರಂದ್ರೆ ಉಳ್ಕೊಳಲ್ಲ ನಾಗತ್ತಾರ. ಮತ್ತೆ ಇಲ್ಲಿಂದ ಹೋಗಿ ಸಂತಿಗೆ ಹೋರಂತ ಅವ್ರು. ಮಧ್ಯಾಹ್ನ ಮೇಲೆ ಐತೆ ಒಳಗೊಂದು ಸಂತೆ ಅಂತೇಳಿ ಅಲ್ಲೇ 2 ಗಂಟೆ ಮೇಲೆ ಮತ್ತೆ ಅಲ್ಲಿ ಹೋಗ್ತಾರಂತ ಅವ್ರು. ಏನ್ ಮಾಡಾಕತ್ತಿ? ಬಜ್ಜಿ ಮಾಡಾಕತ್ತಿ ನೋಡ್ರಿ. ಯಾರಿಗೆ? ನಮ್ಮ ಮಾಮೂ ಬಂದಾರ. ಹೌದಾ? ನೀವು ಮಾಡುವಂಥ ಬಜ್ಜಿ ಕೇಕಡ ಆಗಿರ್ತಾವ ನೋಡಿ. ಹೌದಾ? ತಿನ್ಬಾಡ್ರಿ ಏಡಿ ಕೇಕಡ. ಕೇಕಡ ಆರೋಗ್ಯಕ್ಕೆ ಚಲೋ ಅದ. ನೀವು ತಿನ್ಮಾಡಂತೀಯಲ್ಲ. ಹೊಂಟಿದ್ರ ಚಾ ಕುಡ್ದಾರ ಮಾಮ ಓಡಿ. ಅಯ್ಯ ತಡಿ ಮಮ್ಮ ಅಲ್ಲಿಂದ್ರ ಎಲ್ಲಿ ಮಟ್ಟ ಬಂದ್ ಚಾ ಕುಡ್ಬೇಕು ಏನ ಅಂತಂದೇ ಮತ್ತೆ ಅವಲಕ್ಕಿ ಮತ್ತೆ ಒಂದಿಷ್ಟು ಬಜ್ಜಿ ಇಟ್ಟಿದ್ರೆ ಅದಕ್ಕೆ ಮತ್ತೆ ಮಾಡಾಗುಂತ. ಮುಂಜಾನೆ ಅವಲಕ್ಕಿ ಬಜ್ಜಿ ಅದ ಈಗ. ಹಲೋ ಇಲ್ಲಿ ನೋಡ್ರಿ ನಮ್ಮ ಸಾನ ನಾಷ್ಟ ಮಾಡಿ ಸಾಲಿರ್ತಾಳೆ. ಹೌದಾ? 8 ಗಂಟೆ ಆಗಿತ್ತು ನೋಡಮ್ಮ. ನಾಷ್ಟ ಮಾಡಾಕತ್ತೀನಿ ಮಮ್ಮಿ ರೀ. ಅವಲಕ್ಕಿ ಮಾಡಿದೆ, ಬಜ್ಜಿ ಮಾಡಾಕತ್ತೀನಿ. ಈಗ ಚಾಚಿ ಹೌದಾ? ಆರಾಮದಾರಲ್ಲ ಎಲ್ಲಾರು ಆರಾಮದಾರ ನೋಡಮ್ಮ. ಅದ ಬಾ ಬಾರಪ್ಪ ಮತ್ತ ಅವ್ನ ಎಷ್ಟ್ ದಿನ ಅಂತ ಇಟ್ಕೊಂಡ್ ಕುಂದ್ರ ನಾನ ಬಾ ಅಂತಂದೇ ಇದ್ ಮಾಡಿನ. ಅದಕ್ಕ ಇಲ್ಲೇನ ಕೆಲ್ಸ ಇತ್ತಂತ ಹಂಗ ಬಂದ. ನಮ್ಮ ಮಾಮಿ ಕರ್ಕೊಂಡ್ ಬಾ ಅಂದ್ರ ಮತ್ ಬರ್ತೀನಿ ತಗೋ ಅಂತಂದ್ರ ಅದ್ರ ಸಂಬಂಧ ಹಬ್ಬ ಗಿಬ್ಬ ಮುಗಿಲ್ತಾಗ ಅವಾಗ ಬರ್ತೀನಿ ಮಾಮಿ ಕರ್ಕೊಂಡ್ ಅಂತೇಳಿ ಈಗ ಅವ್ರೊಬ್ರ ಬಂದಾರ. ಹೆಂಗ ಬಜ್ಜಿ ಚಲೋ ಆಗ್ಯಾವಮ್ಮ? ಅವಲಕ್ಕಿ ಚಲೋ ಆಗ್ಯಾವ? ನೋಡಾಕ ಕೇಕಡ ಟೇಸ್ಟ್ ಮಸ್ತ್ ಐತಿ. ನೀವು ಅಂತಾರ ನೀವು ಯಾವ್ದು ಮಾಮ? ಬಜ್ಜಿ ಅಕ್ಕಿ ಮಾಡಿಲ್ಲಲ್ಲ ಮಾಮ, ಅದಕ್ಕೆ ಅಕ್ಕಿ ಬರಂಗಿಲ್ಲ ಅವು. ಮತ್ ರೊಟ್ಟಿ ಪಲ್ಯ ಎಲ್ಲ ಮಸ್ತ್ ಮಾಡ್ತಾಳ. ನಾವು ಕೇಳಲ್ಲ ತರೋದು ತಂದು ಕೊಟ್ಟು ಬಿಡ್ತೀವಿ. ಮತ್ತೆ ಟಿಫನ್ ಅಂದ್ರೆ ಊಟ ಅಲರ್ಜಿ. ಟಿಫನ್ ಮಾಡಂಗಿಲ್ಲ ಒಟ್ಟ ಒಮ್ಮರೆ ಅಡಿಗೆನ ಮಾಡ್ಬಿಡ್ತೀರಿ? ಡೈರೆಕ್ಟ್ ಅಡಿಗೆನ ಮಾಡ್ಬಿಡ್ತಾವ. ಊಟ ಮಾಡಿ ನೀನ ಸಂತೆ ಹೋಗಿ ಹುಡ್ರು ಶಾಲೆಗೆ ಹೋಕ್ಕವು. ಟಿಫನ್ ಅದು ಭಾಳ ನಿಮ್ಗೆ ಇದನ್ನ ಇಲ್ಲ ಅದು. ತಮ್ಮನ ನೀನು ಹೌದಾ? ಈ ಬಜ್ಜಿ ತಿನ್ ಬಾ. ಹೋಟೆಲ್ ನಮ್ಮಮ್ಮ ಐಫೈ ನೋಡ್ರಿ. ಐಫೈ ಹೋಟೆಲ್ ಒಳಗೆ ಹಿಂಗಿರ್ತಾವಂತ ಮಾಮ ಹೇಳಕತ್ತಾರ.
ಅವೆಲ್ಲ ಹುಷಾರು ತಗೊಂಡು ಹೋಗಮ್ಮ ಅವನು ಬಸ್ನಾಗ ಹುಷಾರು ನೋಡು ಹಾಂ ಆಗೊಂದಿನ ಕಟ್ಟ ಕೊಡ್ಲಾನ ಹುಡಿ ಕೊಡ್ಲಾ ಸುಮ್ಮನೆ ತಮ್ಮಂದ ಹೋಗಿದ್ಲ ಆಕೆ ಎಲ್ಲಿ ತೊಗೊಂಬರಕ್ಕೆ ಹೋಗಿದ್ದಾರೆ ಹೌದಾ ಬಂದಲ್ಲ ಏನು ನಿಮ್ಮ ಮಾಮೂನು ಬೆಳಿಗ್ಗೆ ಅದು ಬಂದರೆ 10 ನಿಮಿಷ ನಿಂದಿರಲಿಲ್ಲ ಆಮ್ಯಾಗ ಇವ್ರು ಹೆಂಗ್ರಿಪ್ಪ ಅಂತಿದ್ರೆ ಇವ್ರ ಕೆಲಸ ಭಾಳ ಇರ್ತಾವಲ್ರಿ ಅಂದ್ರೆ ಇವ್ರು ಇದು ಮಾಡ್ತಾರಲ್ರಿ ಅಂಗಡಿ ಹಚ್ತಾರೆ ಮಾರ್ಕೆಟ್ ಹೋಗಿ ಸೊ ಹಿಂಗಾಗಿ ಅವ್ರಿಗೆ ಲೇಟ್ ಹಾಕಿದ್ರು ಅಂತೇಳಿ ಹೊಂಟ ಬಿಟ್ಟಾರೆ ಮಾಡ್ತೀವಿ ಅವ್ರು ಈಗ ಬಕ್ರೀದ್ ಬಂತಲ್ರಿ ಈಗ ಬಕ್ರೀದಿಗೆ ಎಲ್ಲರೂ ಮಸಾಲೆ ಗಿಸಾಲೆ ತೊಗೊತಾರೆ ಸೊ ಹಿಂಗಾಗಿ ಅವ್ರು ಹೊಂಟಿದ್ದೀಗ ಅರ್ಜೆಂಟ್ ಒಳಗೆ